ತೂಗುದೀಪ ಬಿರಿಯಾನಿ. ಮಟನ್ ಬಿರಿಯಾನಿ ಬಂದೈತೆ ನೋಡಿ. ಮಟನ್ ಚಪ್ಸಲು ಒಂದು ನಲ್ಲಿ ಮುಳೆನ ಕೊಟ್ಟಿದ್ದಾರೆ. ಚೆಡ್ಡಿ ತೊಟ್ಟ ಮಹಾವೀರ 1370 ರೂಪಾಯಿ. ಯಾವ ಹೊಸ ಸೆಲ್ಟೋಸ್ ಪವನ್ ತಗೊಂಡಿರೋದು CSK ಫ್ಯಾನ್ ಗೆ ಉರ್ಸಕ್ಕೆ. ಗೈಸ್ ನಾನಿವತ್ತು RCB ಒರಿಜಿನಲ್ ಜರ್ಸಿನ ತಗೊಳಕ್ಕೆ ಇವಾಗ ಪೂಮಾ ಅಫಿಷಿಯಲ್ ಶೋರೂಮ್ ಗೆ ಬಂದಿದ್ದೀನಿ. ಬನ್ನಿ ಇವಾಗ ಹೋಗ್ಬಿಟ್ಟು RCB ಜರ್ಸಿ ತಗೋಣ. CSK ಅವ್ರದ್ದು ಚೀಪೆಸ್ಟ್ ಜರ್ಸಿ ಆದ್ರೆ ನಮ್ದು RCB ಅವ್ರದ್ದು ಕಾಸ್ಟ್ಲಿಯೆಸ್ಟ್ ಜರ್ಸಿ ಮತ್ತೆ ಕ್ವಾಲಿಟಿ ಜರ್ಸಿ. ಬನ್ನಿ ಈಗ ಹೋಗೋಣ ತಗೋಣ. ಗೈಸ್ ಇಲ್ಲಿ ಶೋರೂಮ್ ಅಲ್ಲಿ ಫುಲ್ ಒರಿಜಿನಲ್ ಇಲ್ಲ, ಇದು ಫುಲ್ ಎಲ್ಲ ಹಿಂದೆಗಡೆ ಎಲ್ಲ ಇದು ಒರಿಜಿನಲ್ ಕಂಪ್ಲೀಟ್ ಆಗಿ ಜಿಪ್ ತರ ಬರುತ್ತೆ. ಆ ಜರ್ಸಿ ಇಲ್ಲ ಇಲ್ಲಿ, ನಥಿಂಗ್ ಆಯ್ತಷ್ಟೇ. ಹಳೆ ಜರ್ಸಿಗಳು ಇಟ್ಟವ್ರು. ಇದು ಲಾಸ್ಟ್ ಸೀಸನ್ ಜರ್ಸಿ ಒರಿಜಿನಲ್ ಐತೆ, ಈ ಸೀಸನ್ ಒರಿಜಿನಲ್ ಇಲ್ಲ ಈ ಶೋರೂಮ್ ಅಲ್ಲಿ. ಗೈಸ್ ಇದು ಯಾವ್ದು ಎಕ್ರೋ ಪೂಮಾ ಶಾಪ್, ಇದು ಒರಿಜಿನಲ್ ಜರ್ಸಿನೇ ಇಟ್ಟಿಲ್ಲ ಇವರು RCB. ಹೋಗುತ್ತೆ ಕಣೋಗ, ಹಳ್ಳ ಏನಿಲ್ಲ ಕಣ. ಗೈಸ್ ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಕ್ಸ್ ನ ಫುಡ್ ಬ್ಲಾಗ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ನಾವಿವತ್ತು ಫೇಮಸ್ ಹೋಟ್ಲ್ ಆಗಿರೋ ತೂಗುದೀಪ ಬಿರಿಯಾನಿ ಹೋಟೆಲ್ಗೆ ಬಂದಿದೀವಿ ರಿವ್ಯೂನ ಮಾಡಕ್ಕೆ. ಹೇಗಿರುತ್ತೆ ನಿಮ್ಗೆ ತೂಗುದೀಪ ಬಿರಿಯಾನಿ? ತುಂಬಾನೇ ಫೇಮಸ್ ಬಿರಿಯಾನಿ. ನಾವು ತಿಂದಿದೀವಿ, ಬಟ್ ಇನ್ನೊಂದ್ಸಲ ತಿಂದು ನಿಮ್ಗೆ ಟೇಸ್ಟ್ ಹೇಗಿದೆ ಅಂತ ಹೇಳ್ತೀವಿ. ಬನ್ನಿ ಹೋಗೋಣ. ಗೈಸ್ ನಾವು ತೂಗುದೀಪ ಬಿರಿಯಾನಿಗೆ ಒಂದು 3 ಗಂಟೆಗೆ ಬಂದಿದೀವಿ. 3 ಗಂಟೆಲಿ ನೋಡಿ ಎಷ್ಟು ಜನ ಅಂತ. ಯಾವ ಬಿರಿಯಾನಿ ಹೇಳೋದು? ಏನ್ ಹೇಳೈತೆ ಹೇಳು. ಏನೈತಣ್ಣ? ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಮಟನ್ ಲೆಗ್ ಪೀಸ್, ಚಿಲ್ಲಿ ಚಿಕನ್, ಪೆಪ್ಪರ್ ಚಿಕನ್, ಮಟನ್ ಫ್ರೈ, ಮಟನ್ ಚಾಪ್ಸ್, ಮಟನ್ ಲಿವರ್, ಬೋಟಿ ಗೊಜ್ಜು, ಕೈಮಾ ಒಳ್ಳೆ, ಮಟನ್ ಕುರ್ಮಾ. ಏನ್ ಹೇಳಿದ್ರು ಬಿಡ ಅಣ್ಣ. 2 ಹೇಳುವ ಮಟನ್ ಬಿರಿಯಾನಿ, 3 ಹೇಳುವ ಈಗ. ಫಸ್ಟ್ ಹೇಳು ಅಣ್ಣ. 2 ಮಟನ್ ಬಿರಿಯಾನಿ. ಮಟನ್ ಅಲ್ಲಿ ಏನೇನೈತೆ? ಮಟನ್ ಫ್ರೈ ಇದೆ, ಮಟನ್ ಚಾಪ್ಸ್ ಇದೆ, ಮಟನ್ ಲಿವರ್ ಇದೆ. ನೀರ್ ನಮ್ಗೆ ಕೋಲ್ಡ್ ವಾಟರ್ ಕೊಡಿ ಅಣ್ಣ. ಒಂದು ಮಟನ್ ಫ್ರೈ. ಇದು ಲೆಗ್ ಪೀಸ್ ಎಲ್ಲ ಹೇಳಿದ್ರಲ್ಲ? ಚಿಕನ್ ಲೆಗ್ ಪೀಸ್, ಚಿಕನ್ ಲೆಗ್ ಪೀಸ್ ಒಂದು, ಚಿಲ್ಲಿ ಚಿಕನ್ ಒಂದು. ಚಿಲ್ಲಿ. ಗೈಸ್ ನಮ್ಮ ಬಿಸಿ ಬಿಸಿ ಬಿರಿಯಾನಿ ಬಂದೈತೆ. 2 ಮಟನ್ ಬಿರಿಯಾನಿನ ಹೇಳಿದ್ವಿ, ಮತ್ತೆ ಒಂದು ಚಿಕನ್ ಚಿಲ್ಲಿನ, ಇದು ಚಿಲ್ಲಿ ಚಿಕನ್ ಅದು ಚಿಲ್ಲಿ ಚಿಕನ್ ಹೇಳಿದ್ವಿ. ಮಟನ್ ಬಿರಿಯಾನಿ ಬಂದಿದೆ. ಲೆಗ್ ಪೀಸ್ ಕಾಲೇ ಬೇರೆ ಏನು? ಹೇಳು ಬೇರೆ. ಬೇರೆ ಏನೈತಣ್ಣ? ಚಿಕನ್ ಫ್ರೈ ಇದೆ, ಪೆಪ್ಪರ್ ಚಿಕನ್ ಇದೆ. ಯಾವ್ದು? ಮಟನ್ ಬಿರಿಯಾನಿ ಸಾಕಾ? ಪವನ್ ಬರ್ತಾ ಇದ್ದಾನೆ, ನಮ್ಮ ಕಿರಿಕ್ ಪವನ್. ಎಷ್ಟೊತ್ತಾಯ್ತು? ಏನ್ ತಗೊಳ್ಳೋದು ಅಂತ ಕೇಳ್ತಾ ಇದೀವಿ. 5 ನಿಮಿಷ ಅಂತ. ಮಟನ್ ಹೇಳ್ಬಿಡು ಒಂದು ಮಟನ್ ಬಿರಿಯಾನಿ. ಹಾ ಸರಿ. ಗೈಸ್ ನಮ್ಮ ಇವಾಗ ಮಟನ್ ಬಿರಿಯಾನಿ ಬಂದೈತೆ. ಪವನ್ ಬರ್ತಿದ್ದಾನೆ, ಅವನಿಗೂ ಕೂಡ ಹೇಳ್ತೀವಿ, ಆರ್ಡರ್ ಮಾಡ್ತೀವಿ. ಈಗ ಸದ್ಯಕ್ಕೆ ನೋಡಿ ನಂದು ಐತೆ ಮಚ್ಚಿ. ನೋಡಿ ನೆಲ್ಲಿ ಮುಳೆ ಎಲ್ಲ ಒಂದ್ರಲ್ಲಿ ಇದೇ ಇಲ್ಲ, ಮಟನ್ನೇ ಇಲ್ಲ ನಂದ್ರಲ್ಲಿ. ನೋಡಿ ನೆಲ್ಲಿ ಮುಳೆ ಮಟನ್ನು. ತೂಗುದೀಪ ಬಿರಿಯಾನಿಲಿ ಬಿರಿಯಾನಿ ನಂಗೆ ಸಖತ್ ಇಷ್ಟ ಆಗುತ್ತೆ. ಇವತ್ತು ಬೇರೆ ನಲ್ಲಿ ಮುಳೆ ಹಾಕ್ಬಿಟ್ಟು ಕೊಟ್ಟಿದ್ದಾರೆ ನಮ್ಗೆ. ಬಿರಿಯಾನಿ ಹಾಕೊಂಡಿದೀನಿ. ಬಿರಿಯಾನಿ ಜೊತೆಗೆ ಚಿಲ್ಲಿ ಚಿಕನ್ ಒಂದು ಪೀಸ್ ಎತ್ಕೊಳ್ಳೋಣ. ಬಿರಿಯಾನಿ, ಚಿಲ್ಲಿ ಚಿಕನ್, ಇನ್ನು ಮತ್ತೆ ಮಟನ್ ಚಾಪ್ಸ್ ನ ಹೇಳಿದೀವಿ, ಮಟನ್ ಕೈಮನ ಹೇಳಿದೀವಿ, ಅದು ಕೂಡ ಬರಬೇಕು. ಬಿರಿಯಾನಿ ಯಾರೋ ಬಿಡುತ್ತೆ ಅಷ್ಟ್ರಲ್ಲಿ ಬಿರಿಯಾನಿ ತಿನ್ಕೊಳ್ಳಿ. ಏನ್ ಸಾಫ್ಟ್ ಆಗೈತೆ ನೋಡಿ. ಚರ್ಬಿ ಮೊದ್ಲೇ ನೋಡಿ ಹೆವಿ ಸಾಫ್ಟ್ ಇದೆ. ಬನ್ನಿ ತಿನ್ನೋಣ. ಆದ್ರೂ ಈ ಹೋಟ್ಲು ಮಟನ್ ಬಿರಿಯಾನಿ ಮಾತ್ರ ಸಕತ್ತಾಗಿರುತ್ತೆ. ನಂಗಂತೂ ಹೆವಿ ಇಷ್ಟ ಆಗುತ್ತೆ. ಗೌತಮ್ ನಿಂಗೆ? ಸಕ್ಕತ್ತಾಗಿದೆ, ಏನೋ ಒಂಥರ ಚೆನ್ನಾಗಿದೆ ಕಣ. ಹನುಮಂತು, ಮೈಸೂರು ಹನುಮಂತಗಿರೋ ಐಪು ಅದ್ರ ಮುಂದೆ ಇದು ಸಕತ್ತಾಗಿದೆ. ಐಪ್ ಜಾಸ್ತಿ ಇಲ್ಲ ಈ ಹೋಟೆಲ್, ಬಟ್ ಆದ್ರೆ ಟೇಸ್ಟ್ ಸಕತ್ತಾಗಿರುತ್ತೆ ಬಿರಿಯಾನಿ. ಮಟನ್ ಬಿರಿಯಾನಿ ಮಾತ್ರ ಕ್ರೇಜಿ. ಗೈಸ್ ನಮ್ಮ ಮಟನ್ ಚಾಪ್ಸ್ ಕೂಡ ಬಂತು ನೋಡಿ. ಮಟನ್ ಚಾಪ್ಸ್ ಅಲ್ಲಿ ಒಂದು ನಲ್ಲಿ ಮುಳೆನ ಕೊಟ್ಟಿದ್ದಾರೆ. ಮಟನ್ ಚಾಪ್ಸ್ ನಲ್ಲಿ ಮುಳೆ, ಮಟನ್ ಬಿರಿಯಾನಿ ನಲ್ಲಿ ಮುಳೆ, ಚರ್ಬಿ ಕೂಡ ಇದೆ. ಹೆಂಗ್ ತಿಂತಾನವ ಹಂಗೆ ತಿನ್ನು. ಮಟನ್ ಇದು ಏನಿದು? ಚಾಪ್ಸು. ಮಟನ್ ಚಾಪ್ ಜೊತೆ ಬಿರಿಯಾನಿ ಹಂಚ್ಕೊತೀನಿ ನೋಡ. ಬನ್ನಿ ಗೈಸ್. ಮಟನ್ ಎಳೆ ಮಟನ್ ಚೆನ್ನಾಗಿರುತ್ತಿಲ್ಲ. ಮಟನ್ ಚಾಪ್ಸ್ ಸಕತ್ತಾಗೈತ. ನಲ್ಲಿ ಮುಳೆ ಕುಟ್ಬಿಟ್ಟು ತುಪ್ಪ ಕುಡಿಯೋಣ. ಒಳ್ಳೆ ಊಟ ಮಾಡ್ತಾ ಇದೀವಿ ಇವತ್ತು. ಇನ್ನು ಕೈಮಾ ಬರ್ಬೇಕು, ಮತ್ತೆ ಪವನ್ ಬರ್ಬೇಕು. ಓಪನ್ ಮಾಡು. ಅವ್ರು ನಮ್ ಕೈಲಿ ಗೋಳಿ ಸೋಡಾ ಓಪನ್ ಮಾಡಕ್ ಹೇಳ್ತಿಲ್ಲ. ಯಾವ್ದೋ ಗಟ್ಟಿ ಆಗ್ಬಿಟ್ಟಿದೆ ಊಟ. ಗೈಸ್ ಕಿರಿಕ್ ಪವನ್ ಬಂದ.
ಬಂದ ರಾಜಾದಿ ರಾಜ ಟನ್ ಟಡನ್ ಟನ್ ಟಡನ್ ಚೆಡ್ಡಿ ತೊಟ್ಟ ಮಹಾವೀರ ಟನ್ ಟಡನ್ ಟನ್ ಟಡನ್. ನೋಡಿ ಗೈಸ್, ಈ ಮನುಷ್ಯನ್ಗೆ ಬಿರಿಯಾನಿ, ಮಟನ್ ಬಿರಿಯಾನಿ ಅಂತಂದ್ರೆ ಎಲ್ಲಿದ್ರು ಬರ್ತಾನೆ. ಅದುವೇ ಪಾಲ ತುಗುದಪ್ಪ ಬಿರಿಯಾನಿ ಹೋಯ್ತಿದ್ವಿ ಅಂದ್ರೆ ಎಷ್ಟೊತ್ತಲ್ಲಿ ಎಲ್ಲಿ ಸಿಕ್ಕತ್ ನಿಮ್ ಬಿರಿಯಾನಿ ಫೋನ್ ಮಾಡಿ ಸಿಕ್ಕಿದ್ರೆ ಬರ್ತೀನಿ. ಹೇಳ್ಬಿಟ್ಟು ಫೋನ್ ಮಾಡಿ ನಿಮ್ ತರ ಬೇಸಿ ನಿಂದು ಒಂದು ಮಟನ್ ಬಿರಿಯಾನಿ ಬಂದೈತೆ, ನಿನ್ಗೋಸ್ಕರ ನಲ್ಲಿ ಮುಳೆ ಹಾಕ್ಸಿದ್ವಿ ಪವನ್. ಎಲ್ಲ ಇಸ್ಕೊಂಡ್ ಹಾಕೋ. 10,000 ರೂಪಾಯಿ ಕೊಟ್ಟಿದ್ದೀನಿ ಪವನ್ಗೋಸ್ಕರ. ನೋಡಿ ನಾವೇ ಎಲೆ ಹಾಕಿ ಊಟ ಮಾಡಿಸ್ತಾ ಇದೀವಿ. ಈ ತರ ಫ್ರೆಂಡ್ಸ್ ಎಲ್ಲಿ ಸಿಗ್ತಾರೋ? ಕೃತಜ್ಞತೆ ಇಲ್ವಂದ ನಿಮ್ಗೆ? ನಮ್ಗೆ ಬೈತಾನೆ. ನಿಮ್ ತರ ಫ್ರೀ ಆಗಿ ಬಿದ್ದಿದಾವೆ ನಾವು ಅಂತ. ನನಗೆ ಫ್ರೀ ಆಗಿ ಬಿದ್ದಿದ್ಯಾ ಅಂತ ಬೈತಾನೆ ಗೈಸ್. ಇವನ್ಗೆ ಚಡ್ಡಿ ಹಾಕೊಡಕ್ ಗೊತ್ತಿರ್ಲಿಲ್ಲ ಅವಾಗ. ಸ್ಕೂಲಲ್ಲಿ ಟೀಚರ್ ಕಂಡು ನೋಡ್ದವನು ಉದ್ದು ನಿಮ್ಗೆ ಊಟಿ ಫಾರಿನ್ ಸ್ಕೂಲ್ ಸೇರ್ಸ್ತೋ. ಏನಪ್ಪ ಇವ್ನು ಕ್ರೆಡಿಟ್ ಕಾರ್ಡ್ ಮಾರನಂತೆ, ಕ್ರೆಡಿಟ್ ಕಾರ್ಡ್. ಆದ್ರೂ ರಂಗಾಯಣ ರಘುದು ಅದ್ ಮಾತ್ರ ಓಜಿ ಡೈಲಾಗ್ ಕಣ. ಎಲ್ಲಾ ಮೂವಿಲೂ ಒಂದು ಸೋಜು ಡೈಲಾಗ್ ಇರುತ್ತೆ. ಪವನ್ ಈಗ ಫುಲ್ ಬಿರಿಯಾನಿ ಹಾಕೋತಿದ್ದಾನೆ ನೋಡಿ. ಯಾವಾಗ ಪರಿಚಯ ನಿಂಗೇನು? ನಲ್ಲಿ ಮುಳೆ ಆಯ್ತಾ ನೋಡು ಮತ್ತೆ ಹಾಕ್ಸಿದ್ದು. ಅದು ಅರ್ಧ ಇಟ್ಕೊಂಡ್ಬಿಟ್ಟು ಇಲ್ಲೊಂದ್ ಐತೆ ನೋಡಿ ಹಿಂದೆ ಅಲ್ಲೇ ಅದೇ ಇದು ಪೀಸ. ಇದು ಯಾವ್ದೋ ಎಕ್ರ ಮೂಳೆ ಹಾಕ್ಬಿಡಲ್ಲ ನೀನ್. ಎಕ್ರ ಡೈಲಾಗ್ ನಾವ್ ಎಲ್ಲೆಲ್ಲಿ ಫೇಮಸ್ ಮಾಡ್ತಾ ಇದೀವಿ ಗೊತ್ತೇ? ಎಕ್ರಾನ ಅದ್ ಹೆಂಗೋ ಒಂದ್ಸರಿ ಭಯ ಗೊತ್ತು, ಅದ್ ಹಂಗೆ ಬಂದ್ಬಿಡೋದು ಎಕ್ರ. ಎಕ್ರ ಅಂತ ಬೈಯೋದು ಇವಾಗ ಕಾಮನ್ ಆಗ್ಬಿಡೈತೆ ನಮ್ ಗ್ರೂಪ್ ಅಲ್ಲಿ. ಬಿರಿಯಾನಿ ಬಿರಿಯಾನಿ ಸಗದ ಇದೆ ಮುಂಚೆ. ನೀನ್ ತಿನ್ನು, ನಿನ್ಗೆ ಏನ್ ಅನ್ಸ್ತ ಹೇಳು? ಚಿಕನ್ ಚಾಪ್ಸ್, ಮಟನ್ ಚಾಪ್ಸ್ ಎಲ್ಲ ಇದೆ ಹಾಗೋ. ಗಾಡಿನ ಜಾವ ಮೊನ್ನೆ ಬ್ಯಾಟ್ರಿ ತೆಗೆದ್ಬಿಟ್ಟು ಚಾರ್ಜ್ ಮಾಡ್ಕೊಬೇಕಂತ ಕಳ್ಸಿದೀನಿ, ಮರ್ತೇ ಬಿಟ್ಟಿದೀನಿ. ಕೀ ತಗೊಬಂದು ಆನ್ ಮಾಡ್ತಾ ಕೀ ನಾನೈತೆ ಕೀ ಗಾಡಿ ಏನೈತೆ ಅಂದ್ರೆ ಬ್ಯಾಟ್ರಿನೇ ಬಿಚ್ಕೊಂಡು ಕಳ್ಸ್ಬಿಟ್ಟು. ಗೊತ್ತಾಯ್ತಾ ನಿನ್ನ ಎಕರ ಅಂತ ಯಾಕೆ ಕರಿತೀವಿ ಅಂತ? ಮಟನ್ ಚಾಪ್ಸ್ ಇದು ಇನ್ನು ಕೈಮಾ ಬಂದಿಲ್ಲ ನಮ್ದು. ಯಾವ ಪವನ್ ಇವ್ರು ಚೆನ್ನೈಯವರು KKR ಅಂತ ಡಮ್ಮಿ ಟೀಮು. ಅವ್ರ ಮೇಲೆ 200 ಹೊಡಿಯಕ್ಕಾಗಲಿಲ್ವಲ್ಲ. ಗೆದ್ದಿದ್ದೀನಿ ಅಂತ ಖುಷಿ ಪಡ್ತಾವನೆ. ನಮ್ಮವ್ರಾಗಿದ್ರು ಒಂದ್ 250-300 ಹೊಡೆದ್ಬಿಟ್ಟು ಒಳ್ಳೆ ರನ್ ರೇಟ್ ಮಾಡ್ಕೊಬಿಡು. KKR ಮೇಲೆ ಸ್ಕೆಚ್ ಹಾಕ್ಬಿಟ್ಟು ಕಷ್ಟ ಪಡ್ತಾ ಇದ್ರು. ಬಿರಿಯಾನಿ ತಿನ್ನು. ಅವನ್ಯಾರು ಚೆನ್ನೈ ಬ್ಲೈಂಡ್ ಫ್ಯಾನು. KKR ಮೇಲೆ ಗೆಲ್ಲೋದು ತಮಾಷೆ ಅಲ್ಲ, ಅದು ಆ ಪಿಚ್ ಅಲ್ಲಿ ಆತರ ಈ ಸಿಚುವೇಶನ್ ಟೇಬಲ್ ಕೆಳಗಿರೋರ್ಗು ಆಡಿಕೊಂಡು ಆಟ ಆಡ್ಕೊಂಡು ಖುಷಿ ಪಡ್ಕೋತಾರೆ. ಮುಂಬೈ ಮೇಲೆ ಹೋಗೋಕೆ ಸೋತ್ತಾರೆ. ನೆಕ್ಸ್ಟ್ ಮುಂಬೈ ಚೆನ್ನೈ ಅಂತ ಬಂದ ಆರ್ಸ್ತಾರೆ ನೋಡಿ ಎಲ್ಲ ರಾಕೆಟ್. ಅವರು RCB ಅಪ್ಪ ಸೋಲ್ಸಿರೋದು ಮುಂಬೈನ. ಬೈತಾರೆ ಅಂದ್ಬಿಟ್ಟು ಏನೋ ಮಾತಾಡ್ತಾ ಇಲ್ಲ ಗೊತ್ತು. ಏ ನಡೆಯಲ್ಲ ಏನು ನಂಗೆ ಇಷ್ಟ ಇಲ್ಲ ಅದು. ಯಾವುದು RCB ಇಷ್ಟ ಇಲ್ಲ ಅಂತ ಬೆಂಗಳೂರಿನ ಆಚೆ ಹೋಗ್ಬೇಕು ಅಂತಿದ್ದೆ. ಹೆಂಗೆ ಎತ್ತರ ಬಿರಿಯಾನಿ ಬ್ರೋ ಇದು ಓಪನ್ ಮಾಡಿ ಏನು ಯಾರು ಟೈಟ್ ಆಗ್ಬಿಡೋದು. ಕೋಲ್ಡ್ ಇಲ್ಲ ಅಷ್ಟೇನ ಕೋಲ್ಡ್ ಇರೋದು. ವೇಸ್ಟ್ ಫೆಲೋ. ಎಂಜಲ್ ಕಾಯಿ ಹಾಕ್ಲಾ ಗುದ್ಬಿಟ್ಟು ತೆಗಿಯಕ್ಕೆ. ದನ ತಿಂತಾನೆ, ಜಿಮ್ ಹೋಯ್ತೀನಿ ಅಂತಾನೆ, ಫಿಟ್ನೆಸ್ ಅಂತಾನೆ, ಅವ್ನ್ ಗೋಲಿ ಸೋಡಾ ಓಪನ್ ಮಾಡಕ್ ಆಗಿಲ್ಲ ನನ್ ಕೈ. ಬೇಳೆ ಎಕ್ಸರ್ಸೈಸ್ ಮಾಡಿ ಚೆನ್ನೈ ಅವ್ರಿಗೆ ಏನು ಹಂಗೆ ಗೋಲಿ ಸೋಡಾ ಓಪನ್ ಮಾಡಕ್ಕೂ ಬೆಂಗಳೂರವರೇ ಬೇಕು. ಚೆನ್ನೈಲಿ ಎಲ್ಲ ಕಣ ರಾಂಚಿಗೆ ಹೋಯ್ತೀನಿ. ಧೋನಿ ಅಲ್ಲಿರೋದು. ಮತ್ತೆ ಚೆನ್ನೈ ಇಲ್ಲ, ಚೆನ್ನೈ ಸಪೋರ್ಟ್ ಮಾಡ್ತಿದ್ಯಾ? ನಾನ್ ಧೋನಿ ಕಣೋ ಅವತ್ತಿಂದ. ಅದೇ ಇಲ್ಲ ಇವಾಗ ಇದ್ದಿದ್ ಮ್ಯಾಚ್ ಸಪೋರ್ಟ್ ಮಾಡು. ಈಗ RCB ಸಪೋರ್ಟ್ ಮಾಡು. ಏನು ಹ್ಮ್ ಇದ್ದಿದ್ ಮ್ಯಾಚ್ ಸಪೋರ್ಟ್ ಮಾಡಿ. ಇಲ್ದಾರ ಮ್ಯಾಚ್ ಕಿತ್ಕೋ ಸುಮ್ಮನೆ. ನಾನ್ ಮ್ಯಾಚ್ ನೋಡ್ದಲ್ವಲ್ಲ ಸರಿಯಾಗಿ. ಧೋನಿ ಇಲ್ಲ ಅಂತಂತ ಅಲ್ಲ ನಿಮ್ಮ ಸೋಲ್ತಾವ್ರೆ ಅಂತ. ನಮ್ಮವ್ರಲ್ಲ ಕಣಪ್ಪ. ಧೋನಿ ಬಂದ್ರೆ ನಮ್ಮವ್ರು. ಅಲ್ಲಿವರೆಗೂ ಹಾರ್ದಿಕ್ ಪಾಂಡ್ಯ ಮುಂಬೈ ಇಂಡಿಯನ್ಸ್. RCB ಬೇಡವಾ? ಬೇಡ. RCB ನೀವಿದ್ರಲ್ಲ RCBಗೆ ನಾನು ಯಾಕೋ ಒಬ್ಬ. ಇಂಥವ್ರು ಬೇಡ ಬಿಡು. ಮತ್ತೆ ಏನಂತ ಗೊತ್ತಾ, ಕಾರಲ್ಲಿ ಬರ್ಬೇಕಾರೆ ನಾನು ಒಂದ್ ಕಾಲದಲ್ಲಿ RCB ಫ್ಯಾನೇ ಆಗಿದ್ದೆ. ಆಮೇಲೆ ಅದ್ ಹೆಂಗ್ ಚೇಂಜ್ ಆದ್ರೆ ಚೆನ್ನಾಗಿ ಗೊತ್ತಿಲ್ಲ ಅಂದ. ಯಾ ಸೋಲ್ತಿದ್ರಲ್ಲ ಅಂತಂತಲ್ಲ. 6 ಕಾರ್ ಸೋತ್ರು. ಚಿಕ್ಕ ವಯಸ್ಸಲ್ಲಿ RCB ಸಪೋರ್ಟ್ ಮಾಡ್ತಿದ್ದೆ. ಬುದ್ಧಿ ಬಂದಾಗ ಯಾರ್ಯಾರು ಬ್ಯಾಟ್ಸ್ಮನ್ ಅದೇ RCB ಇಂದ ಚೆನ್ನೈಗೆ ಶಿಫ್ಟ್ ಆದ್ಮೇಲೆ ಅವಾಗ ಸಪೋರ್ಟ್ ಮಾಡ್ತಿದ್ದೀನಿ. ಇನ್ನೂ ಮೆಚುರಿಟಿ ಬಂದಿಲ್ಲ ನಿಂಗೆ. ದೊಡ್ಡವನಾಗಿಲ್ಲ, ಚಿಕ್ಕವನೇ. ಕೈಸ್ ಫುಲ್ ಎಲ್ಲಾನು ತಿಂದಿ ಮುಗಿಸಿದೀವಿ. ಪವನ್ ನೋಡಿ ಒಳ್ಳೆ ಬ್ಯಾಟ್ಸ್ಮನ್, ಹೆಂಗ್ ತಿಂದಿ ಮುಗಿಸ್ತಾ. ನಮ್ಕಿಂತ ಲೇಟ್ ಆಗಿ ಬಂದು ನನ್ಕಿಂತ ಫಸ್ಟ್ ತಿಂದ್ಬಿಟ್ಟ. ಅದಕ್ಕೆ ಅವನ ಪವನ್ ಎಂದು
ಒಂದ್ ಬೇಜಾರಾಗೋದ ಗೈಸ್, ಸಿ ಎಸ್ ಕೆ ಸೋಲ್ತವ್ರೆ, ನಾವ್ ಬೇರೆ ಆಡ್ಕೋತೀವಿ, ನೋವು ಮೇಲೆ ನೋವು. ಇವಾಗ ಚೆನ್ನಾಗಿ ತಿನ್ಬಿಟ್ಟು ಬಂದ್ವಿ. ಸ್ಯಾಡ್ ಪಾರ್ಟ್ ಏನಂದ್ರೆ ಇವಾಗ ಬಿಲ್ ಪೇ ಮಾಡ್ಬೇಕು. ಎಷ್ಟಾಗೈತೆ ಕೇಳೋಣ ಇರಿ ಬಿಲ್. ಸೊ ಒಂದು ಬೀಡ ಕೂಡ ತಿಂದ 1370 ರೂಪಾಯಿ ಆಗಿ. ಗೈಸ್ ನಾವು 1370 ರೂಪಾಯಿ ಬಿಲ್ ಅನ್ನು ಪೇ ಮಾಡಿ ಇವಾಗ ವಾಪಸ್ ಹೋಗ್ತಾ ಇದೀವಿ. ನನಗೆ ಇಷ್ಟ ಆಯ್ತು ಗೈಸ್, ಚೆನ್ನಾಗಿತ್ತು ಬಿರಿಯಾನಿ. ಮತ್ತೆ ಬೇರೆ ಸೈಡ್ಸ್ ಹೇಳಿದ್ವಲ್ಲ, ಅದನ್ನು ಸಖತ್ತಾಗಿತ್ತು ಟೇಸ್ಟ್. ಬಿರಿಯಾನಿ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ನಾನು ಹನುಮಂತು ಪಲಾವು ಅಲ್ಲೆಲ್ಲ ತಿಂದಿದ್ದೀನಲ್ಲ, ಅದಕ್ಕೆಲ್ಲ ಹೋಸ್ಕೊಂಡ್ರಿ ಈ ಬಿರಿಯಾನಿ ಬೆಸ್ಟ್. ನಿನಗೆ ಮಚ್ಚಿ? ಅದಕ್ಕೆ ನಾನು ಒಂದು ವಾರಕ್ಕೊಂದ್ಸರಿ ವಾರಕ್ಕೊಂದ್ಸತಿ ಹಿಂದಿ ತರ ನಿನಗೆ ಅನಿಸ್ತು ಮಚ್ಚಿ? ಚೆನ್ನಾಗೈತೆ ಬಿರಿಯಾನಿ. ಅವತ್ತು ನಾನು ಫಸ್ಟ್ ಟೈಮ್ ಬಂದಾಗ ನೀನು, ನಾನು, ಯಶವಂತು, ಇವನು ಬಾಸ್ ಸಿಗ್ತಾನೆ, ಹ್ಮ್ ಅಕ್ಷಯ್ ಫ್ರೀ ಆಗಿರ್ತಾನೆ, ಇಲ್ಲ ಅವ್ನ್ ಕರ್ಕೊ ಬತ್ತೀಯ, ಬರ್ತಾನೆ. ಇಲ್ಲ ಒಬ್ನೇ ಬಂದ್ಬಿಟ್ಟು ಇರ್ತೀಯ. ಝೊಮ್ಯಾಟೋದಲ್ಲಿ ಟೊಮೆಟೊದಲ್ಲಿ 450 ರೂಪಾಯಿ. 450 ರೂಪಾಯಿ ಝೊಮ್ಯಾಟೋದಲ್ಲಿ. ಇದು ಒಂದ್ ಬಿರಿಯಾನಿ 280 ಇಲ್ಲಿ. ಯಾಕೋ ನಿನಗೆ ಗೈಸ್ ನೋಡಿ, ಇವನು ಕನ್ನಡದವನಾಗಿ ಬರೀ ಹಿಂದಿ ಸಾಂಗ್ ಕೇಳೋದು, ಇಂಗ್ಲಿಷ್ ಸಾಂಗ್ ಕೇಳೋದು. ನಾನು ಹಿಂದಿ ಕೇಳೋದೇ ಇಲ್ಲ. ಇದೇನಿದು? ಅದು ಹಿಂದಿ ಸುಮ್ನೆ ಸಡನ್ ಆಗಿ ಸರ್ಚ್ ಅಲ್ಲಿ ಬಂದ ಹಾಯ್. ಕೇಳೋದೇ ಇಲ್ಲ. ಇಂಗ್ಲಿಷ್ ಕೇಳ್ತೀನಿ. ಬಂದಿರೋದು 49 ಸೆಕೆಂಡ್ ಪ್ಲೇ ಆಗುತ್ತೆ. ಅಲ್ಲಿ ಏನೇನೈತೆ ಅಂತ ಈಗ ಫೀಚರ್ಸ್ ಎಕ್ಸ್ಪ್ಲೈನ್ ಮಾಡ್ತಾನೆ. ಹೇಳು. ಏನೇನ್ ಫೀಚರ್ಸ್ ಎಕ್ಸ್ಪ್ಲೈನ್ ಮಾಡೋರು ನೀವು? ಹೇಳು. ಇದು ಸ್ಟೇರಿಂಗು, ಇದು ಕ್ರೂಸ್ ಕಂಟ್ರೋಲ್, ಬತ್ತು ಕಣೋ. ಗೊತ್ತಾಯ್ತು. ಇದು ಕ್ರೂಸ್ ಕಂಟ್ರೋಲ್. ಅವೆಲ್ಲ ಅಲ್ಲ ಕಣೋ, ಇದ್ರಲ್ಲಿ ಏನೇನೈತೆ? ಬರೀ ಬ್ಯಾಕ್ ಕ್ಯಾಮ್ರಾ ಅಷ್ಟೇನೆ ಇರೋದು. ಸೆನ್ಸರ್ ಅಷ್ಟೇ. ಯಾವ್ದು? ಡೀಸೆಲ್, ಪೆಟ್ರೋಲ್ ನಮ್ದು. 3 ಆಂಗಲ್ ಕೊಟ್ಟವನೆ ಬ್ಯಾಕ್ ಕ್ಯಾಮ್ರಾನೆ. ಇದು ಫುಲ್ ಸರೌಂಡಿಂಗಾ? ಇದು ಬರೀ ಕೆಳಗಡೆ ಡೌನ್ದು. ಕೆಳಗಡೆ ಕ್ಯಾಮ್ರಾ ಕೊಟ್ಟವನ, ಒಳ್ಳೇದದು. ಕಲ್ಗಿಲಿದ್ರೆ ಗೊತ್ತಾಗ್ಬಿಡುತ್ತೆ. ಇದು ಎಷ್ಟು ಕೊಡ್ತಾ ಇದೆ ಮೈಲೇಜು? ಸದ್ಯಕ್ಕೆ ತೋರಿಸು, ತೆಗಿ. ಇದ್ ಮಾಡ್ಬಿಟ್ಟಿದ್ದೀನಿ 10.5 ಸಿಟಿಲಿ. 10.5, 255 ಕಿಲೋಮೀಟರ್ ಅಷ್ಟೇ ಓಡಿಸಿರೋದು. ಇದ್ರಲ್ಲಿ ಕಣ ಫ್ಯೂಯಲ್ ಹಾಕ್ಸೋದ್ಮೇಲೆ ರೇಂಜ್ ಅದು ಎಲ್ಲ ರೇಂಜ್ 128 ಮೇಲೆ 255 ಲಾಸ್ಟ್ ಫ್ಯೂಯಲ್ ಹಾಕೋದ್ರಿಂದ ಓಡಿಸಿರೋದು. ಎಷ್ಟಾಗೈತೆ ಅಂತ 1019 ಕಿಲೋಮೀಟರ್ ಓಡೈತೆ. ಇವತ್ ನಾಳೆಗೆ ಒಂದ್ ತಿಂಗಳು. ಹೌದಮ್ ನೋಡಿ ಗೈಸ್, ಇಂದ ಚಾರ್ಜ್ ಹಾಕೋ ಕೂತಾನ. ಇದು ವೈರ್ಲೆಸ್ ಅವತ್ ವರ್ಕ್ ಆಯ್ತಿರ್ಲಿಲ್ಲ, ವರ್ಕ್ ಆಯ್ತಾಯ್ತಾ? ನೋಡು ನಿಂದಿಡು, ಒಂದಿಡು. ನಿಂದ ಯಾಕೆ ಮಾಡ್ತೀನಿ? ವರ್ಕ್ ಆಯ್ತಿಲ್ಲ, ಆಗ್ತಾ ಇದೆ ಇವತ್ತು. ಲೈಟ್ ಬತ್ತ ನೋಡು, ಲೈಟ್ ಬಂದ್ರೆ ಆನಾಯ್ತು ವರ್ಕ್ ಆಯ್ತೈತೆ ಅಂತ. ಆಮೇಲೆ ಇಲ್ಲಿ ಮುಂದೆ ಸ್ಪೇಸಿಯಸ್ ಆಗಿ ಐತೆ ಮಚ್ಚಿ. ಸಾಕರ ಈ ಇಂಟೀರಿಯರ್ ಏನೋ ಒಂಥರ ಡಿಫ್ರೆಂಟ್ ಆಗಿ ಐತ್ ಕಣ, ಬಾಕ್ಸ್ ಆಗಿ. ಸ್ವಲ್ಪ ಒಳಗ್ ಕೂತ್ಕೊಂಡಂಗೆ. ಎಸಿ ವೆಂಟಿಲೇಟರ್ಸ್ ದೊಡ್ಡ ಐತೆ, ಜಾಸ್ತಿ ಬರ್ತದೆ. ಇಲ್ಲಾದ್ರೂ ಎಸಿ ವೆಂಟಿಲೇಟರ್ಸ್ ಒಳ್ಳೆ ಇದ್ರಲ್ಲಿ ದೊಡ್ಡ ಎಸಿ ಇರ್ತಾವಲ್ಲ, ಆ ತರನೇ ಬರ್ತೈತೆ ದೊಡ್ಡದಾಗೆ. ಸಣ್ಣದಾಗ ಕೊಟ್ಟಿರ್ತ, ನಮ್ಮ ಎಕ್ಸಿವಿಲ್ ಸಣ್ಣದಾಗ ಬಾಕ್ಸ್ ತರ. ಇದು ಒಂದೇ ಕಡೆ ದೊಡ್ಡದಾಗ ಐತೆ. ಇದು ಟೆಂಪರೇಚರ್ ಇನ್ಕ್ರೀಸ್ ಡಿಕ್ರೀಸಾ? ಇದು ಎಸಿ ಕಂಟ್ರೋಲ್ಸ್. ಬಟನ್ ಇದ್ರೆ ಬೆಸ್ಟ್ ಮಚ್ಚ ಗಾಡಿಗಳಲ್ಲಿ. ಹೌದು, ಸ್ಕ್ರೀನ್ ಅಲ್ಲೇ ಹಿಂಸೆ. ಟೆಂಪರೇಚರ್ ಸೆಟ್ ಮಾಡೋದು. ನಮ್ಗೆ ಇವಾಗ 700 ಸ್ಕ್ರೀನ್ ಅಲ್ಲೂ ಐತೆ, ಬಟನ್ ಐತೆ ಎಸಿ ಕಂಟ್ರೋಲ್ದು. 7X ಈಗ ಬಂದಿರೋದ್ರಲ್ಲಿ ಕ್ಯಾನ್ಸಲ್ ಮಾಡ್ಬಿಟ್ಟವನೆ, ಬರೀ ಸ್ಕ್ರೀನ್ ಅಲ್ಲಿ ಮಾಡ್ಬಿಟ್ಟವನ. ಈಗ ಆಟೋಮೆಟಿಕ್ ತಗೊಂಡ್ರೆ ನಿನಗೆ ಈ ಸ್ಕ್ರೀನ್ ಆಟೋಮೆಟಿಕ್ ಇಲ್ಲಿ ಬರ್ತದೆ, ಇಲ್ಲಿ ಮಧ್ಯದಲ್ಲಿ ಎಸಿ ಇದು ಮತ್ತೆ ಇದು ಕ್ರೂಸ್ ಏನೇನೋ ಬರ್ತದೆ ಮಧ್ಯದಲ್ಲಿ. ಕಿಯಾದಲ್ಲಿ ಟಾಪ್ ಎಂಡ್ ಐದು, ಟಾಪ್ ಎಂಡ್ ಇಲ್ಲ ವೇರಿಯಂಟ್. ಮ್ಯಾನುವಲ್ ಅಲ್ಲಿ ಟಾಪ್ ಗಿಂತ ಒಂದು ಕಮ್ಮಿ. ಏನೇನ್ ಬರ್ತದೆ ಗೊತ್ತಾ? ಎಲ್ಲ ಇದೆ ನೋಡಿ ಗೈಸ್, ಫುಲ್ ಉದ್ದಕ್ಕೆ ಹಿಂದುವರೆಗೂ ಸನ್ ರೂಫ್ ಐತೆ. ಯಾರಲ್ಲ ಮೇಲೆಲ್ಲ ಏನೇನೋ ಬರ್ದವ್ರೆ, ಬರ್ದಿರೋದೆಲ್ಲ ಕಣ, ಅದು ನೀರು ಬಿದ್ದಿರೋದು ಗೊತ್ತಾಗಲ್ಲ. ಅದೇನ್ ಬೇಡಪ್ಪ, ಅವನ್ ಬಸ್ ಇರ್ಲಿ, ಇಟ್ಸ್ ಓಕೆ. ನಮ್ಮ ಹತ್ರ ಕ್ಲೋಸ್ ಮಾಡ್ಬಿಡ್ತೀವಿ. ಯಾರೋ ನಮ್ಮ ಮನೆ ಮಾತಾಡ್ಕೊತಾರೆ. ಸ್ಪೆಕ್ಸ್ ಕಳ್ದಾಕೊಂಡ್ಬಿಟ್ಟಿದೀನಿ. ನಮ್ಮ ಮನೆ ಅಡ್ರೆಸ್ ಬಂದ ಸ್ಪೆಕ್ಸ್ ಕಳ್ಸಿ ಇಲ್ಲಿ ಮಾಡಿ ಇಟ್ಕೊಳ್ಳೋದು. ಏನ್ ಬೇಡವಪ್ಪ, ಇಷ್ಟೇ ಸರ್. ಚಾರ್ಜ್ ಐತೆ ನೋಡಿ ನಿಂದು? ಚಾರ್ಜ್ ಹಾಕೊಳ್ಳೋ ಗ್ಯಾಪ್ ಅಲ್ಲಿ ಕಂಟೆಂಟ್ ಮಾಡ್ಬಿಟ್ಟು ಏನೇ ರಿವ್ಯೂ ಮಾಡ್ಬಿಟ್ಟು. ಏನೋ ಒಂಥರ ಡಿಫ್ರೆಂಟ್ ಆಗಿ ಐತೆ ಮಚ್ಚಿ ಈ ಕಾರು. ಒಂಥರ ಫುಲ್ ಎಲ್ಲ ಚೇಂಜಸ್ ಮಾಡ್ಬಿಟ್ಟು. ಗೈಸ್, ನಾನಿವತ್ತು RCB ಮ್ಯಾಚ್ ಹೋಗ್ತಿದೀನಿ, CSK ಫ್ಯಾನ್ಗೆ ಉರ್ಸಕ್ಕೆ.
ನಾವು ಯಾವ್ದೇ ಮ್ಯಾಚ್ ಆಡ್ ಗೆದ್ರು ಅವ್ರಿಗೆ ಅರ್ಟ್ ಆಗ್ತಾ ಇರುತ್ತೆ. LSG ಮೇಲೆ ಇವತ್ತು RCB ಅವ್ರು ಗೆಲ್ತಾರೆ. RCB ಮ್ಯಾಚ್ ಲಾಗು ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೀನಿ. ಸೊ ಇವಾಗ ನಾನು ಇವಾಗ ಪವನ್ ಮನೆಗೆ ಹೋಗ್ಬಿಟ್ಟು ಒಂದ್ ಸ್ವಲ್ಪ ರೆಸ್ಟ್ ಮಾಡ್ಬಿಟ್ಟು ಅಲ್ಲಿಂದ ಮ್ಯಾಚ್ ನೋಡಕ್ ಹೋಗ್ತೀನಿ. ಗೌತಮ್ ಇವಾಗ ವಾಪಸ್ಸು ಊರಿಗೆ ಹೋಗ್ತಾನೆ. ಮತ್ತೆ ಇಲ್ಲಿ ಕೊಟ್ಟಿಲ್ವಾ ಅದನ್ನ ಅಲ್ಲಿ ಎಳೆಯೋ ಗೌತಮ್ ಅದನ್ನ ಕಿಯಾದಲ್ಲಿ ಇದೊಂದು ಮಚ್ಚಿ ಸೆಲ್ಟೋಸ್ ಅಲ್ಲಿ ಇರ್ಲಿಲ್ಲ, ಇವಾಗ ಆಡ್ ಮಾಡೋನಲ್ವಾ? ಎಲ್ಲ ಸ್ಟಾರ್ಟಿಂಗ್ ಇಂದ ಅವಾಗಿಂದನೂ ಇತ್ತ. ಗೈಸ್ ಕಾರ್ನ ಒಳಗಿಂದ ತೋರಿಸಿದೀನಿ, ಹೊರಗಡೆ ತೋರ್ಸೇ ಇಲ್ಲ. ಇರಿ ಹೊರಗಡೆ ತೋರಿಸ್ಬೋದು. ಬ್ಲಾಕ್ ಕಲರ್ ಅವತ್ತು ಒಂದ್ ಲಾಗಲ್ಲಿ ತೋರಿಸಿದ್ನಲ್ಲ ಪವನ್ ಡೆಲಿವರಿ ದಿನ, ಇದೇನೆ ಕಿಯಾ ಹೊಸ ಸೆಲ್ಟೋಸ್ ಪವನ್ ತಗೊಂಡಿರೋದು. ವಾಯ್ಸ್ ಬರುತ್ತೆ ಇಲ್ಲ. ಬ್ಲಾಕ್ ಕಲರ್ ಫುಲ್. ಗೈಸ್ ಪವನ್ ಹೊರಟ. ಇವಾಗ ನಮ್ ಕಾರಲ್ಲಿ ನಾನು ಇವಾಗ ಪವನ್ ಮನೆ ಹತ್ರನೇ ಹೋಗ್ಬಿಟ್ಟು ಕಾರ್ ಹಾಕ್ಬಿಟ್ಟು ಇವಾಗ ಗೌತಮ್ ಹೊಡ್ತಾನೆ. ಇನ್ನೇನು ಮಚ್ಚಿ ಇದು ಟಿವಿಲ್ ನೋಡ್ತಿರು RCB LSG ನೋಡಿ ಅದನ್ನ. ನಾನು ಟಿವಿಲ್ ಬರ್ತೀನಿ. ಕೆಲಸ ಐತೆ. ನಾನೇನ್ ನಿಮ್ ತರ ಇವನ್ ಅನ್ಕೋಬಿಟ್ಟಿದ್ರ. ಗೈಸ್ ಇವತ್ತಿನ ಲಾಗು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೆ ತಿರ್ಗಾ 5 ಗಂಟೆಗೆ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮನ್ನ ಮಿಸ್ ಮಾಡ್ಕೋತೀರಿ. ಇವಾಗ ತುಂಬಾ ಕೆಲಸಗಳೈತೆ. ನಾಳೆ ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.